ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಏಕ್ ಪೇಡ್ ಮಾँ के नाम 3.0 ಕಾರ್ಯಕ್ರಮದ ಫೋಟೋಗಳನ್ನು ಯಾವ ರೀತಿಯಾಗಿ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ನೋಡೋಣ. ಮೊದಲಿಗೆ ಗೂಗಲ್ಗೆ ಹೋಗಿ ಅಲ್ಲಿ ecoclubs.education.gov.in ಅಂತ ಟೈಪ್ ಮಾಡಿ. ಈ ರೀತಿಯ ಪೋರ್ಟಲ್ ಓಪನ್ ಆಗುತ್ತೆ. ಇವಾಗ ನಾವು ನಮ್ಮ ಸ್ಕೂಲ್ ಲಾಗಿನ್ ಆಗಬೇಕಾಗತ್ತೆ. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಯುಡೈಸ್ ನಂಬರ್ ಕೇಳುತ್ತೆ. ನಿಮ್ಮ ಶಾಲೆಯ ಯುಡೈಸ್ ನಂಬರನ್ನು ಹಾಕಿ. ಈಗಾಗಲೇ ನೀವು ಸೆಟ್ ಮಾಡಿಕೊಂಡಿರುವಂತಹ ಪಾಸ್ವರ್ಡನ್ನು ಎಂಟರ್ ಮಾಡಿ. ಒಂದು ವೇಳೆ ಪಾಸ್ವರ್ಡ್ ನೆನಪಾರಿದ್ರೆ ಫಾರ್ಗಾಟ್ ಪಾಸ್ವರ್ಡ್ ಅಂತ ಕೊಟ್ಟು ಮತ್ತೊಮ್ಮೆ ಹೊಸ ಪಾಸ್ವರ್ಡನ್ನು ನೀವು ಸೆಟ್ ಮಾಡಿ ಕೊಡ್ಬೋದು. ಕಳೆದ ವರ್ಷ ನಾವು ಶಾಲೆಯಲ್ಲಿ ತಾಯಿಯ ಜೊತೆಗೆ ಸಸಿ ನೆಟ್ಟಂತಹ ಎಲ್ಲ ಮಕ್ಕಳ ಫೋಟೋಗಳನ್ನು ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ವಿ. ಆದರೆ ಈ ವರ್ಷ ecoclubs.education.gov.in ಈ ಪೋರ್ಟಲ್ನಲ್ಲಿ ಕೇವಲ 5 GPS ಫೋಟೋಗಳನ್ನು ಮಾತ್ರ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಯಾವ ರೀತಿ ಅಪ್ಲೋಡ್ ಮಾಡೋದು ಅನ್ನೋದನ್ನು ನೋಡೋಣ. ನಾನೀಗಾಗಲೇ ಹೇಳಿದಾಗೆ ನಾವು ಸ್ಕೂಲ್ ಲಾಗಿನ್ಗೆ ಹೋಗ್ತಾ ಇದ್ದೀವಿ. ಸ್ಕೂಲ್ ಲಾಗಿನ್ಗೆ ಹೋದಾಗ ಈ ರೀತಿ ನಮಗೆ ಕಾಣಿಸ್ತಾ ಇದೆ. ಇಲ್ಲಿ ಕ್ರಿಯೇಟ್ ಇವೆಂಟ್ ಅಂತ ತೆಗೆದುಕೊಳ್ಳಿ. ನೇಮ್ ಆಫ್ ದ ಇವೆಂಟ್ ಅಂತ ಇದೆ. ನಾವಿಲ್ಲಿ ಏಕ್ ಪೇಡ್ ಮಾँ के नाम 3.0 ಇವೆಂಟನ್ನು ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಅದನ್ನೇ ಬರಿತಾ ಇದ್ದೀವಿ. ಹಾಗೆ ಈ ಕಾರ್ಯಕ್ರಮವನ್ನು ಯಾವ ರೀತಿಯಾಗಿ ನಾವು ಕಂಡಕ್ಟ್ ಮಾಡಿದ್ವಿ ಅನ್ನೋದನ್ನು ಒಂದು ಪುಟ್ಟ ಡಿಸ್ಕ್ರಿಪ್ಷನ್ನಲ್ಲಿ ಬರೆಯೋಣ. ಅದರ ನಂತರ ನಾವು ಥೀಮನ್ನು ಸಿಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಥೀಮ್ ಅಡಾಪ್ಟ್ ಹೆಲ್ದಿ ಲೈಫ್ ಅಂತ ಇದೆ. ಆ ಅಡಾಪ್ಟ್ ಹೆಲ್ದಿ ಲೈಫ್ ಅನ್ನುವಂತಹ ಒಂದು ಥೀಮನ್ನು ನಾವು ಆಯ್ಕೆ ಮಾಡ್ಕೊಳ್ಳೋಣ. ಅದರ ನಂತರ ಸಬ್ ಥೀಮ್ ಇದೆ. ಸಬ್ ಥೀಮ್ ಕೆಳಗಡೆಗೆ ತುಂಬ ಇದೆ. ಆ ಸಬ್ ಥೀಮಲ್ಲಿ ನಾವು ಪ್ಲಾಂಟೇಶನ್ ಡ್ರೈವ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಅದರ ನಂತರ ಮೋಡ್ ಆಫ್ ಇಂಪ್ಲಿಮೆಂಟೇಷನ್ ಅಂತ ಇದೆ. ಮೋಡ್ ಆಫ್ ಇಂಪ್ಲಿಮೆಂಟೇಷನ್ ಫಿಸಿಕಲ್ ಆಗಿರೋದ್ರಿಂದ ಫಿಸಿಕಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಹಾಗೆ ಟೈಪ್ ಆಫ್ ಇವೆಂಟ್ ಅಂತ ಇದೆ. ಟೈಪ್ ಆಫ್ ಇವೆಂಟಲ್ಲಿ ಆ್ಯಕ್ಷನ್ ಅಂತ ಇದೆ. ಆ್ಯಕ್ಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಯಾವ ದಿನಾಂಕದಂದು ನಾವು ಈ ಕಾರ್ಯಕ್ರಮ ಮಾಡಿದ್ವಿ ಮತ್ತು ಸಮಯ ಏನು ಅನ್ನೋದನ್ನು ಅಲ್ಲಿ ಕೇಳಿದ್ದಾರೆ. ಅದನ್ನು ಕೂಡ ನಾವು ಫಿಲ್ ಮಾಡ್ಕೊಳ್ಳೋಣ. ಅದೇ ರೀತಿ ಸ್ಟೇಟ್, ಡಿಸ್ಟ್ರಿಕ್ಟ್ ಆ್ಯಂಡ್ ಸಿಟಿ ಇದೆ. ಆ ಎಲ್ಲ ಮಾಹಿತಿಗಳನ್ನು ಫಿಲ್ ಮಾಡ್ಕೊಳ್ಳಿ. ಈ ರೀತಿ ನಮ್ಮ ಒಂದು ಇವೆಂಟ್ ಕ್ರಿಯೇಟ್ ಆಗಿದೆ. ಈ ರೀತಿಯಾಗಿ ನಾವು ಇವೆಂಟನ್ನು ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಈಗ ನೆಕ್ಸ್ಟು ಇವೆಂಟ್ ಮ್ಯಾನೇಜ್ಮೆಂಟ್ಗೆ ಹೋಗಬೇಕಾಗತ್ತೆ. ಇವೆಂಟ್ ಮ್ಯಾನೇಜ್ಮೆಂಟ್ಗೆ ಹೋದಾಗ ಲಿಸ್ಟ್ ಆಫ್ ಇವೆಂಟ್ಸ್ ಓಪನ್ ಆಗ್ತಾ ಇದೆ. ಈ ಲಿಸ್ಟ್ ಆಫ್ ಇವೆಂಟ್ಸ್ನಲ್ಲಿ ಏಕ್ ಪೇಡ್ ಮಾँ के नाम 3.0 ಇದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸೆಲೆಕ್ಟ್ ಮಾಡಿಕೊಂಡಾಗ ಅಲ್ಲಿ ಕೆಳಗಡೆಗೆ ನೀವು ನೋಡಿದರೆ ಎಕ್ಸ್ಟ್ರಾ ಪಾಪಪ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದರಲ್ಲಿರುವಂತಹ ಎಲ್ಲ ಮಾಹಿತಿಯನ್ನು ನೀವು ಭರ್ತಿ ಮಾಡಿಕೊಳ್ಳಿ. ಇಲ್ಲಿ ಏಜ್ ಪ್ರಕಾರ ಎಷ್ಟು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಆ ಮಕ್ಕಳ ಸಂಖ್ಯೆಯನ್ನು ಭರ್ತಿ ಮಾಡಿಕೊಳ್ಳಿ. ಅದೇ ರೀತಿ ಸ್ಟೇಟ್ ಇದೆ, ಡಿಸ್ಟ್ರಿಕ್ಟ್ ಇದೆ, ಸಿಟಿ ಇದೆ, ಎಲ್ಲ ಮಾಹಿತಿಗಳನ್ನು ತಾವು ಭರ್ತಿ ಮಾಡಿಕೊಳ್ಳಿ. ಎಲ್ಲ ಮಾಹಿತಿ ಭರ್ತಿ ಆದ ನಂತರ ಕೆಳಗಡೆಗೆ ತಾವು 5 ಜಿಯೋ ಟ್ಯಾಗ್ ಫೋಟೋಗಳನ್ನು ಏಕ್ ಪೇಡ್ ಮಾँ के नाम ಕಾರ್ಯಕ್ರಮದ ಅಡಿಯಲ್ಲಿ ಮಕ್ಕಳು ತಮ್ಮ ತಾಯಿಯ ಜೊತೆಗೆ ಸಸಿ ನೆಟ್ಟಂತಹ 5 ಫೋಟೋಗಳನ್ನು ನೀವಿಲ್ಲಿ ಆಯ್ಕೆ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕಾಗತ್ತೆ. ನೆನಪಿರಲಿ, ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುವಂತಹ ಫೋಟೋಗಳು ಜಿಯೋ ಟ್ಯಾಗ್ ಫೋಟೋಗಳೇ ಆಗಿರಬೇಕಾಗತ್ತೆ. ಇನ್ನು 1 MB ಒಳಗಡೆ ಇರುವಂತಹ ಫೋಟೋಸ್ಗಳನ್ನು ತಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಮತ್ತು ಫೋಟೋಸ್ಗಳನ್ನು ವಾಟ್ಸಪ್ನಿಂದ ತೆಗೆದುಕೊಳ್ಬೇಡಿ. ಫೋಟೋಗಳನ್ನು ಗೂಗಲ್ ಡ್ರೈವ್ಗೆ ಅಪ್ಲೋಡ್ ಮಾಡಿಬಿಟ್ಟು ಅಲ್ಲಿಂದ ನೀವು ಸೆಲೆಕ್ಟ್ ಮಾಡಿ ಫೋಟೋಗಳನ್ನು ಇಲ್ಲಿ ಅಟ್ಯಾಚ್ ಮಾಡಿಕೊಳ್ಳಿ. ಅಂದರೆ ಫೋಟೋಗಳು ಸುಲಭವಾಗಿ ಅಟ್ಯಾಚ್ ಆಗತ್ತೆ. ಇನ್ನು ಫೋಟೋಗಳಲ್ಲಿ ಲಾಂಜಿಟ್ಯೂಡ್ ಮತ್ತು ಲ್ಯಾಟಿಟ್ಯೂಡ್ ಸರಿಯಾಗಿರೋದನ್ನು ಕೂಡ ತಾವು ಒಂದು ಸಲ ಪರೀಕ್ಷೆ ಮಾಡಿಕೊಳ್ಳಿ. 5 ಫೋಟೋಗಳನ್ನು ಅಪ್ಲೋಡ್ ಮಾಡಿದ ನಂತರ ಸಬ್ಮಿಟ್ ಅಂತ ಕೊಡಿ. ಈ ರೀತಿಯಾಗಿ ನಾವು ನಮ್ಮ ಏಕ್ ಪೇಡ್ ಮಾँ के नाम 3.0 ಕಾರ್ಯಕ್ರಮದ ಫೋಟೋಗಳನ್ನು ಪೋರ್ಟಲ್ನಲ್ಲಿ ಸುಲಭವಾಗಿ ಅಪ್ಲೋಡ್ ಮಾಡಬಹುದು. ಇದೇ ರೀತಿ ನಾವು 7 ಥೀಮ್ಗಳ ಅಡಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ.
ಪ್ರತಿಯೊಂದು ಕಾರ್ಯಕ್ರಮದ ಮಾಹಿತಿಯನ್ನು ಕೂಡ ಇದೇ ರೀತಿಯಾಗಿ ತಾವು ಈ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಯಾವ ರೀತಿಯಾಗಿ ನಾವು ಏಕ್ ಪೇಡ್ ಮಾ ಕೆ ನಾಮ್ 3.0 ಕಾರ್ಯಕ್ರಮದಲ್ಲಿ ಕ್ರಿಯೇಟ್ ಇವೆಂಟ್ ಅಂತ ಮಾಡ್ಕೊಂಡ್ವಿ, ಅದೇ ರೀತಿಯಾಗಿ ತಾವು ಬೇರೆ ಥೀಮ್ನಲ್ಲಿ ಕ್ರಿಯೇಟ್ ಇವೆಂಟ್ ಅಂತ ಮಾಡಿಕೊಂಡು ತಾವು ಕಾರ್ಯಕ್ರಮ ಮಾಡಿದಂತಹ ಸಬ್ ಥೀಮನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಇವೆಂಟನ್ನು ತಾವು ಕ್ರಿಯೇಟ್ ಮಾಡ್ಕೊಳ್ಬೋದು. ಉದಾಹರಣೆಗೆ ಸೇವ್ ವಾಟರ್ ಅಂತ ಇದೆ. ಸೊ ಸೇವ್ ವಾಟರ್ ಅನ್ನುವಂತಹ ಒಂದು ಇವೆಂಟನ್ನು ತಾವು ಶಾಲೆಯಲ್ಲಿ ಕೈಗೊಂಡಿದ್ದೀರಾ ಅಂದ್ಕೊಂಡ್ರೆ ಕ್ರಿಯೇಟ್ ಇವೆಂಟಿಗೆ ಹೋಗಿಬಿಟ್ಟು ನೇಮ್ ಆಫ್ ದ ಇವೆಂಟ್ ಅಂತ ಇದೆ. ಸೊ ನೇಮ್ ಆಫ್ ದ ಇವೆಂಟ್ನಲ್ಲಿ ಸೇವ್ ವಾಟರ್ ಅಂತ ಕೊಡಿ. ಸೊ ಸೇವ್ ವಾಟರ್ ಅನ್ನುವಂತಹ ಒಂದು ಇವೆಂಟಿಗೆ ನೀವು ಏನನ್ನು ಮಾಡಿದ್ದೀರಿ, ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಯಾವ ರೀತಿಯಾಗಿ ಮಾಡಿದ್ದೀರಿ ಅನ್ನೋದನ್ನು ಬ್ರೀಫ್ ಡಿಸ್ಕ್ರಿಪ್ಷನ್ನಲ್ಲಿ ಬರಿಬೇಕಾಗತ್ತೆ. ಅದರ ನಂತರ ಇರುವಂತಹ ಥೀಮ್ ಇದೆ. ಸೊ ಥೀಮ್ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಥೀಮ್ ಸೇವ್ ವಾಟರ್ ಅಂತ ಇದೆ. ಸೊ ಸೇವ್ ವಾಟರ್ ಅನ್ನುವಂತಹ ಒಂದು ಥೀಮನ್ನು ಆಯ್ಕೆ ಮಾಡಿಕೊಳ್ಳಿ. ಸಬ್ ಥೀಮ್ ಇದೆ. ಸೊ ಸಬ್ ಥೀಮಲ್ಲಿ ಯಾವ ಕಾರ್ಯಕ್ರಮವನ್ನು ತಾವು ಮಾಡಿದ್ದೀರಿ ಅದರ ಆಧಾರದ ಮೇಲೆ ಸಬ್ ಥೀಮ್ಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ. ಇಲ್ಲಿ ವಾಟರ್ ಕನ್ಸರ್ವೇಷನ್ ರ್ಯಾಲಿ ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ತಾವು ರ್ಯಾಲಿ ಮಾಡಿದರೆ ರ್ಯಾಲಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಯಾವ ದಿನಾಂಕದಂದು ಮಾಡಲಾಗಿದೆ ಅನ್ನೋದನ್ನು ಫಿಲ್ ಮಾಡಿ. ಯಾವ ಸ್ಟೇಟು ಡಿಸ್ಟ್ರಿಕ್ಟು ಅನ್ನುವಂತಹ ಮಾಹಿತಿಯನ್ನು ಫಿಲ್ ಮಾಡಿದಾಗ ಈ ರೀತಿ ಇವೆಂಟ್ ಕ್ರಿಯೇಟ್ ಆಗತ್ತೆ. ಇವೆಂಟ್ ಕ್ರಿಯೇಟ್ ಆದ ನಂತರ ಇವೆಂಟ್ ಮ್ಯಾನೇಜ್ಮೆಂಟಿಗೆ ಹೋಗಿಬಿಟ್ಟು ಇನ್ನಿರುವಂತಹ ಎಲ್ಲ ಇನ್ಫಾರ್ಮೇಷನನ್ನು ಫಿಲ್ ಮಾಡಿ ಹಾಗೂ ಆ ಕಾರ್ಯಕ್ರಮದ 5 ಫೋಟೋಗಳನ್ನು ನೀವು ಅಪ್ಲೋಡ್ ಮಾಡಿದರೆ ಇಲ್ಲಿ ನಮ್ಮ ಮತ್ತೊಂದು ಇವೆಂಟನ್ನು ಕೂಡ ನಾವು ಸಬ್ಮಿಟ್ ಮಾಡಿದಾಗತ್ತೆ. ಹೀಗೆ ಇಡೀ ವರ್ಷ ಪೂರ್ತಿ ನಾವು 7 ಥೀಮ್ಗಳ ಅಡಿಯಲ್ಲಿ ಶಾಲೆಯಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಈಕೋ ಕ್ಲಬ್ನ ಅಡಿಯಲ್ಲಿ. ಆ ಎಲ್ಲ ಇವೆಂಟ್ಗಳನ್ನು ಇಲ್ಲಿ ಕ್ರಿಯೇಟ್ ಮಾಡಿಕೊಂಡು ಅವುಗಳ ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಧನ್ಯವಾದಗಳು.